ನಮ್ದೇನೋ ಪಿಕ್ಚರ್ ಹಾಕಿ LCD TV ನೋಡ್ಬಿಟ್ರೆ ಎಲ್ಲ ಕಣ್ಣು ಮುಚ್ಕೋಬೇಕಾಗ್ತದೆ, ಅಷ್ಟು ಪಾಪಗಳಿರುತ್ತೆ ನಮ್ದು ಮರೆಯಾಗಿ. ನೀವಲ್ಲ, ನಾನು ದೊಡ್ಡದಲ್ಲ, ನಾನು ಇನ್ನೂ ಭಯಂಕರ ಡೇಂಜರ್. ಅಷ್ಟು ಪಾಪಗಳು ಮಾಡಿದವನೇ ದೇವ್ರ ತಂದು ಇಲ್ಲಿ ನಿಲ್ಸಿದ್ದಾರೆ. ನನ್ನೇನು ಹೆಸರು, ನಿಮ್ಮನ್ನ ಹೆಸರು. ಹಲ್ಲೆಲೂಯಾ. ಒಬ್ಬ ಸ್ಲಮ್ ರೌಡಿಯಾಗಿ ಈ ಕಾಲಲ್ಲಿ ಹಾಕಿ ಚಂದ್ರನ ಹಾಕಿ ತುಳಿತಾ ಇದ್ದೆ, ರೌಡಿಯಾಗಿ ಸ್ಟೇಷನ್ ಮೆಟ್ಲಿಗೆ ಹೋಗಿ ಬಂದವ ನಾನು. ಹಲ್ಲೆಲೂಯಾ. ಅಂತ ದುರ್ಮಾರ್ಗನನ್ನೇ ಮೈಕ್ ಹಿಡಿದು ದೇವರ ವಾಕ್ಯ ಹೇಳಂತ ಮಾಡ್ತಾರಂದ್ರೆ ದೇವರು ಯಾರನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬದಲಾಗುತ್ತೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸಿಗೆ ಬಂದಿರೋದು, ಒಳ್ಳೆಯವ್ರಿಗೆಲ್ಲ ಬಂದಿರೋದು, ಕ್ಷೇಮವಿಲ್ಲದವರಿಗೆ ಬಂದೆ ಅಂತ ಹೇಳಿದ್ರು. ನೀತಿವಂತರಿಗೋಸ್ಕರ ಬಂದಿಲ್ಲ, ಆ ನೀತಿವಂತರಿಗೋಸ್ಕರ ಅವರನ್ನ ತಿದ್ದಿ ಸರಿ ಮಾಡಿ ರೆಡಿ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂದ್ರೆ ದೃಢವಾಗಿ ನಂಬ್ರಿ, ಧೈರ್ಯದಿಂದ ಹೇಳ್ರಿ, ಏಸು ಕ್ರಿಸ್ತ ರಕ್ತ ನನ್ನ ಮೇಲಿದೆ, ನಾನು ಈಗಲೂ ಬಂದ್ರೆ ಏಸುವಿನ ಜೊತೆ ಹೋಗ್ತೇನೆ. ನಿನ್ನ ನಂಬಿಕೆ ನಿನ್ನನ್ನು ಎತ್ಕೊಂಡು ಹೋಗ್ತದೆ, ಬೇರೆ ಏನಿಲ್ಲ. ನಂಬಿಕೆ ನಂಬಿಕೆ ನಂಬಿಕೆ. ಸಾರಿ 8:30 ಆಗ್ಬಿಡುತ್ತೆ, ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಫಸ್ಟ್ ದಯವಿಟ್ಟು ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಇರೋದು ಅದಕ್ಕೆ ಅದ್ರ ಬಗ್ಗೆ. ಆದ್ರೆ ಇಲ್ಲಿ ಸ್ವಲ್ಪ ಪವಿತ್ರಾತ್ಮ ಬೇರೆ ರೀತಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ನಂಬುವ ಒಬ್ಬನಾದರೂ ನಾಶವಾಗದೆ, ಒಬ್ರು ನಾಶ ಆಗಲ್ಲ. ನಿಮ್ಮನ್ನು ಕರೆದಾತನು ಹೇಳ್ರಿ, ನಿಮ್ಮನ್ನು ಕರೆದಾತನು ಕರೆದ್ಬಿಟ್ಟು ಕೈ ಬಿಡಕ. ಮನುಷ್ಯರು ಕರೀತಾರೆ, ಮನುಷ್ಯರ ಜೊತೆಗಿರ್ತೀನಿ ಬಾಪ, ಕಷ್ಟ ಸಂಕಟ ಎಲ್ಲ ಬಂದಾಗ 10,000 ರೂಪಾಯಿ ಕೊಡೋ ಅಂದ್ರೆ ಇಲ್ಲ, ನಾಟ್ ರೀಚಬಲ್, ಸ್ವಿಚ್ ಆಫ್, ಆ ಅಡ್ರೆಸ್ಗೆ ಇರಲ್ಲ, ಆ ಊರೇ ಬಿಟ್ಟಿರ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಯಾಕೆ ಇದ್ರು ಕೊಡಲ್ಲ. ಕೆಲವು ಸಾರಿ ಈಗ ತಾನೇ ಇತ್ತು, ಯಾರ ಬಂದು ಈಸ್ಕೊಂಡು ಹೋಗ್ಬಿಟ್ಟು, ಬೀರೋ ಹಂಗೇ ಇರ್ತದೆ, ಬೀರೋ ಲಾಕರ್ ಹಂಗೇ ಇರ್ತದೆ, ಈಗ ತಾನೇ ಯಾರ ಈಸ್ಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯಾ. ಆ ರೀತಿ ಹೇಳ್ತಾನೆ. ಆದ್ರೆ ಏಸು ಕ್ರಿಸ್ತ ನಂಬುವ ಒಬ್ಬನಾದರೂ ನಾಶವಾಗಲ್ಲ. ಹಲ್ಲೆಲೂಯಾ. ಕರೆದಾತ ನಂಬಿಗಸ್ತನು, ನಾವು ಅಪನಂಬಿಗಸ್ತರಾಗಿದ್ರು ಆತನು ನಂಬಿಗಸ್ತರಾಗಿರೋದ್ರಿಂದ ನಮ್ಮನ್ನು ಕೈ ಹಿಡಿದು ಕರೆದುಕೊಂಡು ಹೋಗ್ತಾನೆ. ನನ್ನ ಕೈಲಿ ಆಗಲ್ವಾ, ನಾನು ಮೇಲ್ಗಡೆ ಇದ್ದು ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ ಎಲ್ಲಿದ್ದಾರೆ? ಬಲಗಡೆ ಇದ್ದು ಪೌಲರು ಹೇಳ್ತಾರಲ್ಲ, ಬಲಗಡೆಯಲ್ಲಿ ದೇವರ ಬಲಗಡೆ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ವಿಜ್ಞಾಪನೆ ಮಾಡ್ತಾರೆ, ಇಲ್ಲಿ ಯಾರು ಕಳಿಸಿದ್ದಾರೆ? ಪವಿತ್ರಾತ್ಮ. ಆ ಪವಿತ್ರಾತ್ಮ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಸರ್ವ ಸತ್ಯದಲ್ಲಿ ನಡೆಸೋಣ. ಹಲ್ಲೆಲೂಯಾ. ಖಂಡಿತ ಕೈ ಬಿಡುವಂತ ದೇವರಲ್ಲ. ಹಲ್ಲೆಲೂಯಾ. ಹೇಳ್ರಿ, ಇವತ್ತು ಯೇಸು ಕ್ರಿಸ್ತನಿಗೆ ಬಂದ್ರೆ ನಾನು ಆತನೊಂದಿಗೆ ಹೋಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಇರಲಿ, ನಂಬಿಕೆ ನಿಮ್ಮನ್ನು ರಕ್ಷಿಸ್ತದೆ. ನಾವು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗದಂತ ಎಫೆಸಿ 2:8 ಹೇಳುತ್ತೆ. ನಂಬಿಕೆಯ ಮೂಲಕನೇ ಆ ದೇವರ ಕೃಪೆಯಿಂದ ರಕ್ಷಣೆ ಸಿಕ್ಕಲ್ಪಟ್ಟಿದೆ, ಸುಮ್ಮನೆ ಸಿಕ್ಕಿಲ್ಲ. ಯೇಸು ಕ್ರಿಸ್ತನ್ ಯಾರನ್ನ ಆರಿಸ್ಕೊಂಡು ಕರೀತಾರೆ, ಅವ್ರು ಯಾರು ನಂಬಿಕೆಯಲ್ಲಿ ನಡೀತಾರೋ ಅವ್ರು ಹೊಂದ್ಕೊಳ್ತಾರೆ. ಓಕೆ, ಇಲ್ಲಿ ನಾವು ಇಲ್ಲಿ ಬರೋಣ. 7ನೇ ವಚನ.